ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಪ್ರಧಾನಿ ಮೋದಿಯವರನ್ನ ದೊಡ್ಡಗೌಡರ ಇಡೀ ಕುಟುಂಬ ಭೇಟಿಯಾಗಿದೆ. ಮೈತ್ರಿ ಬಗ್ಗೆ ಅಸಮಾಧಾನ ಇಲ್ಲ ಅಂತ ಹಳೆ ಮೈಸೂರು ಭಾಗವನ್ನ ಮತ್ತೆ ವಶಪಡಿಸಿಕೊಳ್ಳುವುದಕ್ಕೆ ದಳಪತಿಗಳು ಅಸ್ತ್ರ ರೆಡಿ ಮಾಡಿದ್ದಾರೆ. ಈ ಬೆನ್ನಲ್ಲೇ ರಾಜ್ಯ ಬಿಜೆಪಿಯ ಅಧ್ಯಕ್ಷ ವಿಜಯೇಂದ್ರ ಕೂಡ ಭೇಟಿಯಾಗಿದ್ದಾರೆ. ರಾಜ್ಯದ ನಿರುದ್ಯೋಗಿ ಯುವಕರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಇಷ್ಟು ದಿನ ಕಾದಿದ್ದಂಥ ಯುವಕರಿಗೆ ಜನವರಿ 12ರಂದು ನಿಧಿ ಸಿಗ್ತಾ ಇದೆ. ಇದೇ ತಿಂಗಳು ನೋಂದಣಿ ಶುರುವಾಗುತ್ತೆ. ಮುಂದಿನ ತಿಂಗಳು ಖಾತೆಗೆ ನಿಧಿ ಬಂದು ಬೀಳೋದಕ್ಕಿದೆ. ಕೇರಳದಲ್ಲಿ ಕಳೆದ 24 ಗಂಟೆಗಳಲ್ಲಿ 300 ಕೊರೋನಾ ಕೇಸ್ಗಳು ಪತ್ತೆಯಾಗಿದೆ. 3 ಸಾವನ್ನಪ್ಪಿದ್ದಾರೆ. ಈ ಬೆನ್ನಲ್ಲೇ ಕರ್ನಾಟಕದಲ್ಲಿ 24 ಪ್ರಕರಣ ದಾಖಲಾಗಿದ್ದು ಆರೋಗ್ಯ ಇಲಾಖೆ ಅಲರ್ಟ್ ಆಗಿ ಮುಂಜಾಗ್ರತೆಯ ದೃಷ್ಟಿಯಿಂದ ಟೆಸ್ಟಿಂಗ್ ಅನ್ನ ಹೆಚ್ಚಿಸಿದೆ. ನಕಲಿ ಬಾಬಾನ ಮಾತು ಕೇಳಿ ತಮ್ಮ ಮನೆಯ ಮಗಳಿಗೆ ಕುಟುಂಬದವರು ನರಕ ತೋರಿಸಿದ್ದಾರೆ. ಬೆನ್ನು ನೋವಿಗೆ ಡಾಕ್ಟರ್ ಬಳಿ ಹೋಗೋದು ಬಿಟ್ಟು ಬಾಬಾನ ಮೊರೆ ಹೋಗಿ ಊಟ ಕೊಡದೆ ಕೇವಲ ಅರಿಶಿನ ನೀರು ಮತ್ತು ನಿಂಬೆ ರಸ ಕೊಟ್ಟು ಮೌಢ್ಯ ಪ್ರದರ್ಶಿಸಿದ್ದಾರೆ. ಯುವತಿಯ ಒಂದು ಮೆಸೇಜ್ ಆಕೆಯನ್ನ ನರಕದಿಂದ ಬಚಾವ್ ಮಾಡಿದ್ದು ಬಾಬಾನಿಗೆ ಧರ್ಮದೇಟು ಬಿದ್ದಿದೆ. ಅಯೋಧ್ಯೆಯ ರಾಮ ಮಂದಿರದ ಲೋಕಾರ್ಪಣೆಗೆ ದಿನಗಣನೆ ಶುರುವಾಗಿದೆ. ಗುಜರಾತ್ ಕಂಪನಿಯೊಂದು ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿದೆ. ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಕೂಡ ಆಹ್ವಾನ ಕೊಡಲಾಗಿದೆ. ವಿಶ್ವ ಹಿಂದೂ ಪರಿಷತ್ ಮನೆ ಮನೆಗೆ ಮಂತ್ರಾಕ್ಷತೆ ವಿತರಿಸುವುದಕ್ಕೆ ಸಜ್ಜಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.